2025 ಬೀದರ್ ಜಿಲ್ಲೆಯಲ್ಲಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಬಿಸಿಯೂಟ ತಯಾರಕರು ಪ್ರತಿಭಟನೆಗೆ ಜಾಂಬವಾಯಿ ಯೋಜನೆಯ ಬೆಂಬಲ ಕೊಡಲಾಯಿತು. ಅದೇ ರೀತಿಯಾಗಿ ಜಾಂಬವಾಯಿ ಯೋಜನೆ ಪದಾಧಿಕಾರಿಗಳಾದ ರಾಹುಲ್ ರಾಯ್, ಅಯಾಜ್ ಖಾನ್, ಬಬ್ಲು ಮೇತ್ರೆ, ಗಣೇಶ್ ಅಜಯ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಾಯಿತು. ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ AFTC ವತಿಯಿಂದ ನಾವು ಮುಖ್ಯಮಂತ್ರಿಗಳು ಕೇಳ್ಕೊಳ್ಬೋದು ಏನಂದರೆ ನಮ್ಮ ಹೆಣ್ಮಕ್ಕಳಿಗೆ ಮಿನಿಮಮ್ ಕನಿಷ್ಠ ತಮಿಳುನಾಡಿನಲ್ಲಿ 25,000 ರೂಪಾಯಿ ಸ್ಯಾಲರಿ ಆಗಿದೆ. ಅದೇ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಅದು ಮುಂದುವರಿಸಬೇಕಾಗಿ ನಾವು ಅವರಲ್ಲಿ ಮನವಿ ಮಾಡ್ತಾಯಿದ್ದೇವೆ. ಇನ್ನು ಮುಂದಿನ ತಿಂಗಳಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಬಜೆಟ್ನಲ್ಲಿ ನಮಗೆ 6,300 ಮಾಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ಹಂಗೆ ಪ್ರಿಯಾಂಕಾ ಗಾಂಧಿ ಅವರು ಬೆಳಗಾವಿ ಖಾನಾಪುರದಲ್ಲಿ 6ನೇ ಗಂಟೆ 6,000 ರೂಪಾಯಿ ನಿಮಗೆ ಕೊಡ್ತೇವೆ, ನಮಗೆ ಅಧಿಕಾರಕ್ಕೆ ಬಂದರೆ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದು ಇನ್ನೂ ನೆನಪಿ ತಂದಿಲ್ಲ ನಾವು. ಅದೇ ರೀತಿ ಮಧು ಬಂಗಾರಪ್ಪರವ್ರಿಗೆ ನಾವು ಕೇಳ್ತಾ ಇದ್ದೇವೆ, ಇನ್ನೊಂದು ನಮ್ಮ ಹೆಣ್ಮಕ್ಕಳಿಗೆ ಅಂಡಿ ಮೊಟ್ಟೆ ಸುರಿತಾ ಇದ್ದಾರೆ, ಅವ್ರಿಗೆ 30 ಪೈಸೆ ಕೊಡಬೇಕಂತ ಆದೇಶ ಮಾಡಿದ್ದಾರೆ, ಕರೆಗೆ ಇನ್ನೂ ಕೊಟ್ಟಿಲ್ಲ. ಅದಕ್ಕೋಸ್ಕರವಾಗಿ 50 ಪೈಸೆ ಕೊಡಬೇಕಂತ ನಮ್ಮ ರಾಜ್ಯ ಸರ್ಕಾರ ಸಮಿತಿಯಿಂದ ಅವರಿಗೆ ನಾವು ಒತ್ತಾಯ ಮಾಡಿ ಕಳಿಸ್ತಾ ಇದ್ದಾರೆ. ದಯಮಾಡಿ 50 ಪೈಸೆ ಕೊಡಬೇಕು. ಇನ್ನೂ ಬಿಡುಗಡೆ ಆಗಿಲ್ಲ. ಪ್ರತಿ ತಿಂಗಳ ಸ್ಯಾಲ್ರಿ ಅವರಿಗೆ ವೇತನ ಗೌರವಧನವನ್ನು ಪ್ರತಿ ತಿಂಗಳ 5ನೇ ತಾರೀಕಿಗೆ ಕೊಡಬೇಕಾಗಿ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಕೇಳ್ಕೊತಾ ಇದ್ದೇವೆ. ಇನ್ನೊಂದು 3 ತಿಂಗಳು 2 ತಿಂಗಳು ಮಾಡೋದು ಅವ್ರ ಕಷ್ಟಗಳು ಭಾಳ ಇವೆ. ಹೆಣ್ಮಕ್ಳಿಗೆ ಕೊಡೋದೇ 3,600 ಅಥವಾ 700 ಅವ್ರಿಗೆ ಭಾಳ ಕಷ್ಟ ಆಗ್ಲತ್ತದ. ಅವ್ರ ಜೀವನೇ ಕಷ್ಟ ಅಲ್ಲ. ಯಾವಾಗ ಬಡ ಜನರಿಗೆ ನೀವು ತುಳಿತಾ ಇದ್ದಂದ್ರೆ ಅದು ತಪ್ಪಾಯ್ತು. ಸಿದ್ದರಾಮಯ್ಯನವರೇ ದಯಮಾಡಿ ಅವರಿಗೆ 5ನೇ ತಾರೀಕು ಒಳಗಾಗಿ ಗೌರವಧನ ಕೊಡಬೇಕು. ಮತ್ತು ಮೊಟ್ಟೆ ಪ್ರೇಮಾಜಿ ಅವರು ಪ್ರತಿದಿನ ಅಂಡೆ ಸುರಿತಾ ಇದ್ದಾರೆ, ಅವ್ರಿಗೆ ದುಡ್ಡು 50 ಪೈಸೆ ಮಾಡಿ ಅವ್ರಿಗೆ ಒಂದು ಅಂಡಿಗೆ 50 ಪೈಸೆ ಮಾಡಿಕೊಡ್ಬೇಕಾಗಿ ನಾವು ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ. ಅಂದರೆ ಬ್ಯಾಸ್ಗಿ ಪಗಾರ ಕಂಪಲ್ಸರಿ. ಅವ್ರೇನು ಹೇಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರದವ್ರು ನಮಗೆ ಕೊಟ್ಟು ನಾವು ನಿಮಗೆ ಕೊಡ್ತೇವೆ, ಇಲ್ಲಾಂದ್ರೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ನಮಗೆ ಕೆಲಸ ಮಾಡೋಕೆ ಹಚ್ಚದ. ನಮ್ಮ ಹೆಣ್ಮಕ್ಕಳಿಗೆ ಕರ್ನಾಟಕ ಸರ್ಕಾರ ಕೆಲಸ ಮಾಡೋಕೆ ಹಚ್ಚದ. ಕೇಂದ್ರ ಸರ್ಕಾರದವ್ರು ತಗೊಂಡು ನಮಗೇನು ಮಾಡೋಕ್ಕಾಗಲ್ಲ. ಅವ್ರು 75% ಕೊಟ್ಟಿಲ್ಲ, 80% ಕೊಟ್ಟಿಲ್ಲ. ನಮಗೆ ನೆವ ಹೇಳಕ್ಕೆ ಹೋಗಬೇಡ್ರಿ ಸಿದ್ದರಾಮಯ್ಯನವರೇ. ನಮಗೆ ಬ್ಯಾಸ್ಗಿ ಪಗಾರ ಕಂಪಲ್ಸರಿ 3,700 ಇದೆ, 3,600 ಇದೆ. ಅವ್ರಿಗೆ ಕಂಪಲ್ಸರಿ ವೇತನ ಬಿಡುಗಡೆ ಮಾಡಬೇಕು. ದಯಮಾಡಿ ನಿಮಗೆ ಇನ್ನೂ ಸಲ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಹೆಣ್ಮಕ್ಳು ಭಾಳ ತೊಂದರೆಯಲ್ಲಿದ್ದಾರೆ, ಕಷ್ಟ ಜೀವನವಾಗ್ತಾ ಇದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಿ ನಿಮಗೆ ನಾವು ಕಳಿಸ್ತೇವೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ, ವಿರಾಮ ಕೊಡ್ತೇನೆ. ಕೆ ಶಾಂತಕುಮಾರ್, दक्षिण क्षेत्र का तालुका अध्यक्ष AFTC लाल झंडा। बोलो शुरू से। मेरा नाम रजाबी है, हाई स्कूल है नन्ना, और हम सुबह 9 बजे 9:30 को जाती, 3 साढ़े 3 तक रहती। हमको 100 रुपये में क्या पेट भरता क्या? रोज के 10-20 रुपये पड़े तो हमारा पेट भरता है। कुछ दिन जाती तो 200, 300, 400 रुपये कमा रही। हम लोग 100 रुपये में जाते हैं, और 100 रुपये में जाते भी अभी थे रोज बोलती स्कूल में। क्या काम करते तुम स्कूल में? पकाती। कैसे करना है? हमारा पेट भरता है। 3 साढ़े 3 तक क्या, कभी कभी 4 बजते हैं। काम करो बोलते हैं, हर कुछ लेना नहीं, क्या लेगा तो पकड़ते हैं। अंडे लो, माउस लो, सब देते हैं। एक काम दूसरा नहीं है हमारे को, पूरा काम लगा रही। 300 रुपये 300 से काम कर रहे हैं। हमारे छुट्टियों में भी तनख्वाह नहीं देते। छुट्टी नहीं देते, हमने तनख्वाह बढ़ाना है। 2 महीने का नया है, बोलो जी। ओ भाभी, छोटे छोटे 5-6 बच्चे रहते, वो 2 महीने का काम रहता है। ಜಿಲ್ಲಾಧ್ಯಕ್ಷನಾಗಿ ನಾನು ಈ ವಾಹಿನಿ ಮೂಲಕ ತಮಗೆ ತಿಳಿಯಪಡಿಸೋದೇನೆಂದರೆ, ಭಾರತ ದೇಶಕ್ಕೆ 1947ನೇ ಇಸ್ವಿಯಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ. ಹಾಗಾದ್ರೆ ನಮ್ಮ ಬಿಸಿಯೂಟದ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಅಂಡಿ ಸುದ್ದಿಂದು ರೊಕ್ಕ 30-60 ಪೈಸೆ ಕೊಡಬೇಕು. ಒಂದು ಸಾಲ ಕೊಡ್ತಾರೆ, ಒಂದು ಸಾಲ ಕೊಡಲ್ರು. ಮತ್ತು ಮುಂಜಾನೆ 7ಕ್ಕೆ ಸಾಲಿಗೆ ಹೋಗಬೇಕು, 4-4:30 ತನಕ ಇರಬೇಕು. ಇವ್ರಿಗೆ 3,600 ರೂಪಾಯಿ ಅದ. ಉದ್ಯೋಗ ಖಾತ್ರಿದಾಗ 350 ರೂಪಾಯಿ ಕೂಲಿ ಅದ. 1-2 ಗಂಟೆ ಓಡಾಡಿ ಬರ್ತಾರೆ ಅವ್ರು ಉದ್ಯೋಗ ಖಾತ್ರಿ. ಮಗರ್ ಇವ್ರಿಗೆ 1 ತಿಂಗಳಿಗೆ 3,600 ರೂಪಾಯಿ ವೇತನ ಅದ, ಗೌರವಧನ ಅದ. 3,600 ರೂಪಾಯಿ ಗೌರವಧನ ಅದ. ಅದಕ್ಕೆ ನಾ ಏನು ಹೇಳ್ತೀನಿ ಅಂದ್ರೆ, ಸರ್ಕಾರಕ್ಕೆ ಇದಕ್ಕೆ ಗಮನ ಕೊಟ್ಟು ಸುಮಾರು ಇಲ್ಲಾಂದ್ರೆ 18,000 ರೂಪಾಯಿ ವೇತನ ಮಾಡಬೇಕು. ಮತ್ತೇನದಂದ್ರೆ ತತ್ತಿ ಸುಲ್ದಿನ ರೊಕ್ಕ ಕೂಡಲೇ
ಜಿಲ್ಲಾ ಎ ಡಿ ಆಗಲಿ, ಜಿಲ್ಲಾ ಆಫೀಸರ್ ಆಗಲಿ, ತಾಲೂಕು ಆಫೀಸರ್ ಆಗಲಿ, ಹರ್ ಸಾಲಿಗೆ ಎಲ್ಲರಿಗೆ ಆರ್ಡರ್ ಕೊಡ್ಬೇಕು. ತತ್ತಿ ಸುಲ್ದಿನ ರೊಕ್ಕ ಎಲ್ಲರಿಗೆ ಕಳಿಸ್ತಾರೆ ಅಂತೇಳಿ ಇವ್ರು ಎಕ್ದಮ್ ಏನು ಮಾಡ್ಯಾರ, SDMC ಅಕೌಂಟ್ದಾಗ ರೊಕ್ಕ ಹಾಕ್ಯಾರ. ಅವ್ರೇನು ಮಾಡ್ಯಾರ, ಮಾಸ್ಟರ್ ಅವ್ರು ತಿಂದೋಗ್ಯಾರ. ಎಲ್ಲಿ ತತ್ತಿ ಸುಲ್ದಿನ ರೊಕ್ಕ ಅಡಿಗೆರಿ ಕುಳ್ಳತ್ತಿಲ್ಲ. ತತ್ತಿ ಸುಲ್ದಿನ ರೊಕ್ಕ ನೋಡಿದ ತಕ್ಷಣ ಎಲ್ಲ ಶಾಲೆಯಲ್ಲಿ ತತ್ತಿ ಕೂಡ ರೊಕ್ಕ ಕೊಡ್ಲಾಕ್ ಹಚ್ಬೇಕಂತ ಹೇಳಿ ತಮ್ಗೆ ಕೇಳಿಕೊಳ್ಳುತ್ತೇನೆ. ವಿಶ್ವದಲ್ಲೇ ಅತಿ ಮುಖ್ಯವಾದದ್ದು ಬಿಸಿ ಊಟ. ಈ ಬಿಸಿ ಊಟ ಅನುಷ್ಠಾನಕ್ಕೆ ಬಂದು 22 ವರ್ಷ ಆಯಿತು. ಆದರೂ ಇಲ್ಲಿವರೆಗೆ ನಮಗೆ ಕೇವಲ 3,600 ರೂಪಾಯಿ ಗೌರವ ಸಂಬಳದಿಂದ ಬದುಕ್ತಾ ಇದ್ದೇವೆ. ನಮಗೆ ಸಂಸಾರಕ್ಕೆ ಸಾಕಾಗ್ತಾ ಇಲ್ಲ. ನಮಗೆ ಕೇವಲ 4.5 ತಾಸು ಅಂತ ಹೇಳ್ತಾ ಇದ್ದೀರಿ, ಆದರೆ ನಾವು 8 ತಾಸು ಡ್ಯೂಟಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ 8:00 ಹೋಗಿ ಸಾಯಂಕಾಲ 4:30 ಗಂಟೆಗೆ ಮನೆಗೆ ಬರ್ತೇವೆ. ಆದರೆ ನಮಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಎಷ್ಟೇ ಸಲ ನಾವು ಹೋರಾಟ ಮಾಡಿದರೂ ಕೇವಲ 3,600 ರೂಪಾಯಿಗೆ ಬಂದಿದ್ದೆವು. ಇನ್ನು ನಮ್ಗೆ ಈ ಮುಂದಿನ ಬಜೆಟ್ದಲ್ಲಿ ಕನಿಷ್ಠ ವೇತನ ಕೊಡಬೇಕಂತ ನಾವು ಸರ್ಕಾರಕ್ಕೆ ಕೇಳ್ತೇವೆ. ನಮ್ಮ ಕೆಲಸ ಭಾಳ ಅದ. ಯಾರ ಬಂದು ಈ ಅಧಿಕಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಗೆ ಸ್ಕೂಲ್ನಲ್ಲಿ ವಿಸಿಟ್ ಮಾಡ್ಬೋದು. ನನ್ನ ಮಾತು ಬೇಸಿಗೆ ಏಪ್ರಿಲ್ ಮೇ ಸಂಬಳ ಕೊಡಬೇಕು.